ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ದಾದಾ ಸಾಹೇಬ್ ಡಾಕ್ಟರ್ ಎನ್ ಮೂರ್ತಿ ಸ್ಥಾಪಿತ ಬೆಳಗಾವಿ ಜಿಲ್ಲಾ ಸಮಿತಿ ವತಿಯಿಂದ ಹಾಗೂ ತಾಲೂಕಾ ಸಮಿತಿ ಮತ್ತು ಗ್ರಾಮ ಶಾಖೆಗಳ ಮುಖಾಂತರವಾಗಿ ಬೆಳಗಾವಿ ಜಿಲ್ಲಾ ಗೋಕಾಕ್ ತಾಲೂಕು ಕೌಜಲಗಿ ಪಟ್ಟಣದಲ್ಲಿ 11/10/2025 ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಪ್ರತಿಭಟನೆಯ ಉದ್ದೇಶ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿರ್ತಕ್ಕಂಥ ಮಾನ್ಯ BR ಗವಾಯಿ ಅವರ ಮೇಲೆ ಚಪ್ಪಲಿ ಎಸೆದ ಕೋಮುವಾದಿ ರಾಕೇಶ್ ಕಿಶೋರ್ ಅನ್ನುವಂತ ಸನಾತನಿ ಅಡ್ವೊಕೇಟ್ ಈ ವ್ಯಕ್ತಿಯನ್ನ ಖಂಡಿಸಿ ಈತನನ್ನು ಗಡೀಪಾರು ಮಾಡಬೇಕು, ಇಲ್ಲ ಗಲ್ಲಿಗೇರಿಸಬೇಕು. ಇಂಥ ವ್ಯಕ್ತಿಗಳು ಇರೋದ್ರಿಂದ ನಮ್ಮ ಕಾನೂನು ವ್ಯವಸ್ಥೆಗೆ ಮತ್ತು ನಮ್ಮ ಸಂವಿಧಾನಕ್ಕೆ ಧಕ್ಕೆ ಬರೋದು ಸಹಜ. ಇಂಥ ಮನುವಾದಿಗಳನ್ನ ಕೂಡಲೇ ಬಂಧಿಸಿ ಈತನಿಗೆ ತಕ್ಕ ಶಿಕ್ಷೆ ಕೊಡಬೇಕೆಂದು ಗೌರವಾನ್ವಿತ ರಾಷ್ಟ್ರಪತಿಗಳಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರಾದ ಶ್ರೀ ಸದಾಶಿವ್ ಮಾಂಗ್ ಹಾಗೂ ಹಿರಿಯರಾದ ಅಶೋಕ್ ಉದ್ದಪ್ಪನವರ್, ಶಾಂತಪ್ಪ ಹಿರೇಮೇತ್ರಿ, ರಾಮಣ್ಣ ಇಟ್ಟಿ, ಭೀಮಶಿ ಉದ್ದಪ್ಪನವರ್, ಮನೋಹರ್ ಉದ್ದಪ್ಪನವರ್, ರವಿ ಪರುಶೆಟ್ಟಿ, ರಮೇಶ್ ನರಸಪ್ಪನವರ್, ಯಶವಂತ್ ಸವಸುದ್ದಿ, ಪ್ರಕಾಶ್ ಮೇತ್ರಿ, ರಮೇಶ್ ಗುದಮೇತ್ರಿ, ಲಕ್ಷ್ಮಣ್ ಮಾದಾರ್, ಯಮನಪ್ಪ ಚಿಮ್ಮಡ್, ಅಜಯ್ ಗುಜನಟ್ಟಿ, ತಾಲೂಕಾಧ್ಯಕ್ಷರಾದ ಗಣೇಶ್ ಹೊಸಮನಿ ಹಾಗೂ ಬೆಳಕುಂದಿ, ಕೌಜಲಗಿ, ಯಾದವಾಡ್, ಕುಲಗೋಡು, ಮನ್ನಿಕೇರಿ, ಬೆಟಗೇರಿ, ರಡ್ರಟ್ಟಿ, ಗೋಸವಾಳ ಈ ಎಲ್ಲಾ ಗ್ರಾಮದ ಯುವಕರ ಸಮ್ಮುಖದಲ್ಲಿ ಹಾಗೂ ಹಿರಿಯರ ಸಮ್ಮುಖದಲ್ಲಿ ಬೃಹತ್ ಪ್ರತಿಭಟನೆಯನ್ನ ನೆರವೇರಿಸಲಾಯಿತು. ಬ್ಯೂರೋ ರಿಪೋರ್ಟ್, ಗರುಡಬೇಟೆ ಕನ್ನಡ ನ್ಯೂಸ್, ಬೆಳಗಾವಿ. ದಯಮಾಡಿ ಅವರಿವರೆಲ್ಲರೇ ಜಾತ್ಯತೀತವಾಗಿ, ಇದು ಪಕ್ಷಾತೀತವಾಗಿ, ಇದು ಹಳ್ಳಿಯಿಂದ ಇಲ್ಲಿವರೆಗೂ ನಮ್ಮ ಕೂಗನ್ನ ಕೇಳಬೇಕು ಅಂತಕ್ಕಂಥ ವಿಷಯವನ್ನು ಇಟ್ಟುಕೊಂಡು ನಾವು ಈ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ Vamos!
ಕೂಡಲೇ ಬಂಧಿಸಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ಏನು ಮುಖ್ಯ ನ್ಯಾಯಾಧೀಶರ ಮೇಲೆ ಚಪ್ಪಲಿ ಎಸೆದಿರ್ತಕ್ಕಂಥ ವ್ಯಕ್ತಿ ಅದು ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರ್ತಕ್ಕಂಥ ಕೆಲಸ ಆಗಿದೆ ಮತ್ತು ನಮ್ಮ ಸಂವಿಧಾನಕ್ಕೆ ವಿರೋಧವಾದಂತಹ ಕೆಲಸ ಮಾಡತಕ್ಕಂತಹ 71 ವರ್ಷದ ಅಡ್ವೊಕೇಟ್ ಕಿಶೋರ್ನನ್ನ ಕೂಡಲೇ ಬಂಧಿಸಬೇಕು, ಆತನನ್ನ ಗಡಿಪಾರು ಮಾಡಬೇಕು ಅಂತಕ್ಕಂಥ ವಿಚಾರವನ್ನ ನಾವು ಈ ಒಂದು ಕೌಜುಲಗಿಯ ಪ್ರಾಂತದಲ್ಲಿ ನಾವು ಈ ಬೃಹತ್ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ. ದಯಮಾಡಿ ತಾವೆಲ್ಲರೂ ಇದಕ್ಕೆ ಸಹಕಾರ ಕೊಡಬೇಕು.